ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ವಿಶ್ವರತ್ನ ಕಿಚನ್. ವೀಕೆಂಡ್ ಬಂತು, ಒಂದು ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ನಮ್ಮ ಬಿರಿಯಾನಿ ಎಕ್ಸ್ಪರ್ಟ್ ಜೊತೆ ಒಂದು ಒಳ್ಳೆ ಬಿರಿಯಾನಿ ಮಾಡಿಸೋಣ. ಅವ್ರು ಇವತ್ತು ಯಾವ ಬಿರಿಯಾನಿ ಮಾಡ್ತಾರೆ ಏನು ಅಂತ ಕೇಳೋಣ, ಜೊತೆಗೆ ಬಿರಿಯಾನಿ ಮಾಡೋಣ ಬನ್ನಿ ರೀ. ಲಾಸ್ಟ್ ವೀಕು ಚೆನ್ನೈ ದಮ್ ಬಿರಿಯಾನಿ ಆಯಿತು. ಈ ವೀಕೆಂಡ್ಗೆ ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಈ ವೀಕೆಂಡ್ಗೆ ಒಂದು ಒಳ್ಳೆ ಸಿಂಪಲ್ ಆಗಿರೋದು ಒಂದು ವೈಟ್ ಚಿಕನ್ ಪಲಾವ್ ಮಾಡಿ ತೋರಿಸ್ತೀನಿ ಬಾ. ಅದು ತುಂಬ ಸಿಂಪಲ್ಲಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಷ್ಟು ಸಿಂಪಲ್ ಆಗುತ್ತೋ ಸಿಂಪಲಲ್ಲೇ ಮಾಡಿ ತೋರಿಸ್ತೀನಿ ಬಾ. ಓಕೆ, ನೋಡೋಣ ಹೇಗೆ ಮಾಡೋದು ಅಂತ. ನಮಸ್ಕಾರ ವೀಕ್ಷಕರಿಗೂ. ಇವತ್ತು ನಾನು ಒಂದು 1/2 ಕಿಲೋ ಚಿಕನಲ್ಲಿ ಒಂದು ಅಪ್ಪಟ ವೈಟ್ ಕಲರ್ ಚಿಕನ್ ಬಿರಿಯಾನಿ, ಇಲ್ಲ ನಾವು ಚಿಕನ್ ಅದಕ್ಕೆ ಪಲಾವ್ ಅಂತ ಹೇಳ್ತೀವಿ, ಅರ್ಧ ಕೆಜಿನಲ್ಲಿ ಚಿಕನ್ ಪಲಾವ್ ಮಾಡೋದನ್ನು ಇವತ್ತು ನಾನು ತೋರಿಸ್ತಾ ಇದ್ದೀನಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿರೋರೆಲ್ಲ ನನ್ನ ಈ ಚಾನಲ್ನ ಎಲ್ಲೂ ಸ್ಕಿಪ್ ಮಾಡ್ದೇ ದಯವಿಟ್ಟು ವಾಚ್ ಮಾಡಿ. ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಸ್ಪೈಸಸ್, ರೈಸ್ ಕೂಡ ನೆನೆ ಹಾಕಿ ಇಟ್ಕೊಂಡಿದ್ದಾರೆ. ಚಿಕನ್, ಏನೇನೋ ತರಕಾರಿ ಎಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಾಲ್ಟ್ ಎಲ್ಲ ಇಟ್ಕೊಂಡಿದ್ದಾರೆ. ಈ ಕಡೆ ನೀರು ಪ್ಲಸ್ ಪಾತ್ರೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಮಾಡೋದಷ್ಟೇ ಬಾಕಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಈಗ ಅರ್ಧ ಕೆಜಿ ಚಿಕನ್ಗೆ ಬೇಕಾಗಿರೋ ಐಟಮ್ಗಳು, ಮಸಾಲೆ ಪದಾರ್ಥ ಒಂದು 4 ಪಲಾವ್ ಎಲೆ, ಶಾಜೀರಾ, ಜೀರಿಗೆ, ಕರಿಮೆಣಸು, ಕಾಳುಮೆಣಸು, ಚಕ್ಕೆ, ಲವಂಗ, ಕಲ್ಲುವು, ಏಲಕ್ಕಿ, ಇದು ಪತ್ರೆ, ಇದು ಅನಾನಸು ಚಿಕ್ಕದು ಮತ್ತೆ ದೊಡ್ಡದು, ಅನಾನಸ್ ಫ್ಲವರು, ಇಷ್ಟೇ. ಓಕೆ, ನೋಡಿ ಈಗ ಒಂದು 2 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಸ್ಮಾಲ್ ಸೈಜಾಗಿ. ಒಂದು 4 ಹಸಿರು ಮೆಣಸಿನಕಾಯಿ ಹೆಚ್ಕೊಂಡು. ಲಾಸ್ಟ್ ಟೈಮ್ ಎಲ್ಲ ಉದ್ದುದ್ದ ಹೆಚ್ಕೊತಾ ಇದ್ರಿ ಅಲ್ವಾ? ಆ ಬಿರಿಯಾನಿನೇ ಬೇರೆ, ಈ ಬಿರಿಯಾನಿನೇ ಬೇರೆ ಅಲ್ವಾ. ಹಾಗಾಗಿ ಇದು ಹಸಿರು ಮೆಣಸಿನ್ಕಾಯಿ ಒಂದು 3ರಿಂದ 4, ಖಾರ ಇದ್ರೆ ಒಂದು 3 ಸಾಕು, ಪುದೀನ, ಸಾಂಬಾರ್ ಸೊಪ್ಪು ಒಂದೊಂದ್ಸ ಸ್ವಲ್ಪ ಅಷ್ಟೇ, ಹುಳಿಗೆ ನಿಂಬೆ ಹಣ್ಣು. ನಾನಿಲ್ಲಿ ಟೊಮೊಟೊ ಬಳಸ್ತಾ ಇಲ್ಲ. ವೈಟ್ ಪಲಾವ್ ಅಂತ ಹೇಳಿದ್ರಿ ಅಲ್ವಾ? ಕರೆಕ್ಟ್. ಉಪ್ಪು, ಆಯಿಲ್. ಆಯಿಲ್ ನಾನು ಹೆಚ್ಚು ಕಮ್ಮಿ ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ. 100 ml ಸಾಕು. 80 to 100 ml. ಓಕೆ, ಮಾಡೋಣ ಈಗ. ಓಕೆ, ಮೊದಲು ಸ್ಟವ್ ಆನ್ ಮಾಡಿ. ನಮ್ಗೆ ಅರ್ಧ ಕೆಜಿ ಮಾಡೋಕ್ಕೆ ಪಾತ್ರೆ ಇಲ್ಲ ನಮ್ಮ ಮನೇಲಿ. ಈಗ ನಾನು ಸದ್ಯ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. ಸಾಕು, ಇದೇ ಆಗುತ್ತಲ್ವಾ, ಅರ್ಧ ಕೆಜಿ ಫಿಟ್ ಆಗುತ್ತೆ. ಈಗ ಫಸ್ಟ್ ಆಯಿಲ್ ಹಾಕೊತಾ ಇದ್ದೀನಿ. ಸ್ಟವ್ ಕಚ್ಚಿದ್ದೀನಿ, ಪಾತ್ರೆ ಕಾದಿದೆ, ಆಯಿಲ್ ಬಿಡ್ತಾ ಇದ್ದೀನಿ. 100 ml ಆಯಿಲ್ ಹಾಕ್ತಾ ಇದ್ದೀರಾ? ನಾನು ಒಂದು 100 ml ಆಯಿಲ್ ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಆಯಿಲ್ ಮುಂದೆ ಇದ್ದರೆ ಬಿರಿಯಾನಿಗೆ ಅದ್ರ ಟೇಸ್ಟೇ ಬೇರೆ. ಹೌದು, ಒಂಚೂರು ರುಚಿ ಅನಿಸುತ್ತೆ. ಆಯಿಲ್ ಸ್ವಲ್ಪ ಕಾಯಲಿ. ಓಕೆ, ಈಗ ಆಯಿಲ್ ಕಾದಿದೆ. ಈಗೆಲ್ಲ ಡ್ರೈ ಮಸಾಲೆಗಳನ್ನೆಲ್ಲ ಹಾಕ್ತಾ ಇದ್ದೀನಿ ನಾನು ಅದರೊಳಗೆ. ತುಂಬ ಎಣ್ಣೆ ಕಾದ್ಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ, ಕಪ್ ಕಪ್ ಆಗ್ಬಿಡುತ್ತೆ ಮಸಾಲೆ. ಬಿಸಿ ಆದರೆ ಸಾಕು ಆಯಿಲ್. ನೋಡಿ ಸ್ಮೆಲ್ ಹೆಂಗೆ ಬರ್ತಾ ಇದೆ ಮಸಾಲೆದೆಲ್ಲ. ಹೌದು, ಎಣ್ಣೆಲಿ ಫ್ರೈ ಆದರೆ ಮಸಾಲೆದೆಲ್ಲ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ. ನಮ್ಮ ಇಂಡಿಯನ್ ಸ್ಪೈಸಸ್ ಗಮ್ಮತ್ತೇ ಆ ಥರ. ಈಗ ಮಸಾಲೆ ಸ್ವಲ್ಪ ಡ್ರೈ ಆಮೇಲೆ ಆಗಿದೆ. ಈಗ ಇದಕ್ಕೆ ನಾನು ಈ ಟೈಮಲ್ಲಿ ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ. ಲಾಸ್ಟ್ ವಿಡಿಯೋ ಬಿರಿಯಾನಿಗೆ ನಾನು ಈರುಳ್ಳಿನೆಲ್ಲ ಸ್ಲೈಸಾಗಿ ಹೆಚ್ಕೊಂಡಿದ್ದೆ. ಯೂಸಲಿ ಸ್ಲೈಸ್ ಉದ್ದಕ್ಕೆ ಬಿರಿಯಾನಿಗೆ ಹೆಚ್ಕೊತಾರೆ ಎಲ್ಲರೂ, ನಾನು ಕೂಡ ಸೈಜ್ ಹೆಚ್ಕೊಂಡಿದ್ದೀನಿ. ಇದು ಈ ಈರುಳ್ಳಿ ಆಮೇಲೆ ಬೇಗ ಬೇಯುತ್ತಿದ್ದು, ಆಮೇಲೆ ಇದು ತುಂಬ ಬ್ರೌನ್ ಬರೋಕ್ಕಂತ ಹುರ್ಕೊಬಾರ್ದು. ಆನಿಯನ್ ಫ್ರೈ ಆಗ್ತಾ ಇದೆ ನೋಡಿ. ಈಗ
ಈಗ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀರಾ? ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದು ತುಂಬ ಬ್ರೌನ್ ಆಗೋದು ಬಿಡಬಾರ್ದು ಆನಿಯನ್ನ. ಹೌದಾ? ಹಾಂ. ಯೂಸಲಿ ಎಲ್ಲ ಬಿರಿಯಾನಿಗೂ ಗೋಲ್ಡನ್ ಬ್ರೌನ್ ಬರೋ ತನಕ ಆನಿಯನ್ನ ಬೇಯಿಸ್ಕೊಳ್ತಾ ಇದ್ವಿ ಅಲ್ವಾ? ಹಾಂ. ಆದರೆ ಇದು ಆ ಥರ ಬೇಯಿಸ್ಕೊಳ್ಳೋಗಿಲ್ಲ. ಇಲ್ಲ. ಈಗ ಹಸಿಮೆಣಸಿನ್ಕಾಯಿ ಹಾಕಾಯಿತು. ಅದ್ರ ಹಿಂದೆನೇ ಸಂಬಾರ ಮತ್ತು ಪುದೀನ ಎರಡು ಹೆಚ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಂ. ಬಿರಿಯಾನಿ ಅಂತ ಫೀಲ್ ಬರೋದೇ ಇವೆರಡು ಸೊಪ್ಪಿಂದ ಅಲ್ವಾ? ಸ್ಪೈಸಸ್ ಮತ್ತು ಈ ಸೊಪ್ಪುಗಳಿಂದ. ಸೊಪ್ಪು ಹಾಕ್ತಾಗ ಸೊಪ್ಪಲ್ಲಿ ಸ್ವಲ್ಪ ನೀರಿನ ಅಂಶ ಕೊಡುತ್ತೆ. ಹೌದು. ನೋಡಿ, ಸೊಪ್ಪು ಹಾಕಿದ್ದೀನಲ್ಲ, ಇದ್ರ ಸ್ಮೆಲ್ಲೇ ಚೇಂಜ್. ಒಗ್ಗರಣೆಗೆ ಸೊಪ್ಪು ಹಾಕಿರೋದ್ರಿಂದ ಅದರದ್ದೇ ಫ್ಲೇವರ್ ಬರ್ತದೆ. ನೋಡಿ, ಈಗ 1 ನಿಮಿಷ ಇದಾಯ್ತಲ್ಲ, ಇದರ ಆದ ತಕ್ಷಣ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 40 ಗ್ರಾಮ್ ಆದರೆ ಸಾಕು. ಅಂದರೆ 1 ಟೇಬಲ್ ಸ್ಪೂನು, 1.5 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇಲ್ಲಿ ಯಾವುದೇ ಅಚ್ಕಾರ ಪುಡಿ ಬಳಸ್ತಾ ಇಲ್ಲ. ಅಚ್ಕಾರ ಪುಡಿ ಬಳಸ್ಬಿಟ್ರೆ ಇದು ರೆಡ್ ಕಲರಿಗೆ ಬಂದುಬಿಡುತ್ತೆ. ನಮಗೆ ವೈಟ್ ಕಲರ್ ಬೇಕು ಅಂದಿದ್ದಕ್ಕೆ ಸ್ವಲ್ಪ ಮಸಾಲೆಗಳು ಜಾಸ್ತಿ ಮಾಡಿದ್ದೀನಿ ಇದಕ್ಕೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೆಣಸಿನ್ಕಾಯಿಂದನೇ ಬರುತ್ತೆ. ಟೇಸ್ಟು ಇಲ್ಲ, ಇದರದ್ದೇ ಟೇಸ್ಟ್ ಬೇರೆ, ಅದರದ್ದೇ ಟೇಸ್ಟ್ ಬೇರೆ. ನಾವಲ್ಲಿ 3 ಮಸಾಲೆ ಹಾಕ್ತೀವಿ, ಇಲ್ಲಿ 7-8 ಥರದ ಮಸಾಲೆ ಹಾಕಿದ್ದೀನಿ. ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಬೇರೆ ಥರದ ಮಸಾಲೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಇದಕ್ಕೂ ಅಷ್ಟೇ, ಯಾವುದೇ ಗರಂ ಮಸಾಲ ಬಳಸ್ತಾ ಇಲ್ಲ, ಯಾವುದೇ ಬಿರಿಯಾನಿ ಮಸಾಲ ಬಳಸ್ತಾ ಇಲ್ಲ, ಏನಿಲ್ಲ. ಆಮೇಲೆ ಯಾವುದೇ ರುಬ್ಬೋದು ಏನೂ ಇಲ್ಲ. ರೆಡಿ ಮಸಾಲೆ ಯಾವುದೂ ನೀವು ಯೂಸ್ ಮಾಡಲ್ವಾ ಅಡುಗೆನಲ್ಲಿ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ರುಬ್ಬಿಟ್ಕೊಂಡಿದ್ದು ನಮ್ಮದೇ ಇತ್ತಲ್ಲ, ಅದು ಹಾಕಿದ್ದೀನಿ. ನೀವು ಹಂಗೆ ರುಬ್ಬಿಟ್ಕೊಂಡ್ರೆ ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೊಂಡು ಹಾಕೊಬೋದು ಫ್ರಿಡ್ಜಲ್ಲಿ ಇಟ್ಕೊಂಡು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಫ್ರೈ ಆಗಲಿ ಎಣ್ಣೆನಲ್ಲಿ. ಅದು 1 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆಗಿಬಿಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹತ್ಬಿಡುತ್ತೆ. ಉರಿನ ಕಡಿಮೆ ಇಟ್ಟರೆ ಒಳ್ಳೆಯದು. ಅಂದರೆ ಸಿಮ್ಮಲ್ಲಿ ಇಡ್ತಾ ಇದ್ದೀನಿ ನಾನು. ಫುಲ್ ಸಿಮ್ ಮಾಡಿ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ ನೀಟಾಗಿ ಒಗ್ಗರಣೆ. ನೋಡಿ, 1 ನಿಮಿಷ ಆಗಿದೆ. ಇದೆ ಒಗ್ಗರಣೆನಲ್ಲೆಲ್ಲ ಬೇಯ್ತಾ ಇದೆ. ಈಗ ನಾನು ಇದಕ್ಕೆ ಏನಾಗ್ತೀರಾ? ಸಾಲ್ಟ್ ಹಾಕಬೇಕು. ಸಾಲ್ಟ್ ಹಾಕಿಲ್ಲ ಇನ್ನು. ಸಾಲ್ಟ್ ಎಷ್ಟು ಹಾಕ್ತೀರಾ? ಈಗ ಸದ್ಯಕ್ಕೆ 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಿದ್ದೀವಿ. ಹೌದಾ? ಓಕೆ. ನೋಡಿ, ಇವಾಗ ಚಿಕನ್ ಇವಾಗಲೇ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ. ಲಾಸ್ಟ್ ಬಿರಿಯಾನಿ ಮಾಡಿದಾಗ ನಾನು ಯಾವಾಗ ಫೈನಲಾಗಿ ಆ್ಯಡ್ ಮಾಡಿದ್ದೆ. ಫಸ್ಟ್ ನೀರು ಹಾಕಿದ್ರಿ. ಈಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಇದನ್ನು. ಒಗ್ಗರಣೆನಲ್ಲಿ ಬೇಯಿಸ್ಕೊಬೇಕಾ? ಹಾಂ, ಒಗ್ಗರಣೆಯಲ್ಲಿ ಸ್ವಲ್ಪ ಬೇಯ್ಕೊಳ್ಳಿ ಇದು. ಈಗ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತೀರಾ? ಹಾಂ, 5 ನಿಮಿಷ ಬೇಯಲಿ ಸಿಮ್ಮಲ್ಲೇನೆ. ಓಪನ್ ಮಾಡಿ ನೋಡೋಣ. ಇವಾಗ ನೀರೆಲ್ಲ ಬಿಟ್ಕೊಂಡಿದೆ ಚಿಕನ್ನು ಸ್ವಲ್ಪ ಬೆಂದಿದೆ. ವೈಟ್ ಇದೆ. ಇದಕ್ಕೆ ಎಲ್ಲೋ ಕೂಡ ಹಾಕಲ್ಲ ಅಲ್ಲ? ಇಲ್ಲ, ಎಲ್ಲೋ ಹಾಕಿದ್ರೆ ಎಲ್ಲೋ ಕಲರ್ ಆಗಿಬಿಡುತ್ತೆ. ಓಕೆ. ಈಗ ಇದಕ್ಕೆ ನೀರನ್ನು ಆ್ಯಡ್ ಮಾಡೋಣ. ನೀರು ನಾವು 1 kg ಅರ್ಧ kg ಅಕ್ಕಿ ತೊಗೊಂಡಿರೋದ್ರಿಂದ ಅರ್ಧ kgಗೆ ಹೆಚ್ಚು ಕಮ್ಮಿ 2 ಲೋಟ ಬರುತ್ತೆ ಅಕ್ಕಿ. 2 ಲೋಟಗೆ 1.5 ಥರ ನೀರು ಹಾಕೊಂಡಿದ್ದೀನಿ. ಅಂದರೆ 3 ಲೋಟ. 2 ಲೋಟಗೆ 2 ಲೋಟ ನೀರು ಹಾಕ್ತಾ ಇಲ್ಲ, 1.5 ಮಾತ್ರ ಹಾಕ್ತಾ ಇದ್ದೀರಾ? ಹಾಂ, 1.5 1/4 ಹಾಕ್ಕೊಂಡ್ರೆ ಸಾಕು. 2 ಲೋಟ ಹಾಕ್ಬಿಟ್ರೆ ಮೆತ್ತೆ ಆಗುತ್ತೆ ಅಲ್ಲ ಸ್ವಲ್ಪ. ಈಗ ಅಕ್ಕಿ ಎಷ್ಟು ತಗೊಂಡಿದ್ದೀರಾ ಮತ್ತೆ ನೀರು ಎಷ್ಟು ಹಾಕ್ತಿದ್ದೀರಾ ಹೇಳಿ? ಅಕ್ಕಿ
ಅಕ್ಕಿಗೆ 2 ಕಪ್ ತಗೊಂಡಿದ್ದೀನಿ. 2 ಕಪ್ ಅಕ್ಕಿಗೆ ಅರ್ಧ ಕಿಲೋ ಬರುತ್ತೆ. ಹಾಂ 2 ಕಪ್ ನೀರನ್ನ ಅಕ್ಕಿಗೆ ನಾವು ಯಾವ ಕಪ್ಪಲ್ಲಿ ಮೆಜರ್ ಮಾಡಿರ್ತೀವಿ ಅದೇ ಕಪ್ಪಲ್ಲಿ 1.5 ಪಟ್ಟು ನೀರು ಹಾಕೊಂಡಿದ್ದೀನಿ. ಅಂದ್ರೆ 3 ಲೋಟ ನೀರು ಹಾಕಿದ್ದೀನಿ. ಡಬಲ್ ಹಾಕ್ತಾ ಇಲ್ಲ. ಇಲ್ಲ, ಡಬಲ್ ಆಗ್ತಾ ಇಲ್ಲ. ಅಕ್ಕಿನ ನೆನೆಯಕ್ಕೆ ಹಾಕಿದೀವಲ್ಲ, ಆ ನೆಂದಿರೋದ್ರಲ್ಲೇ ಸ್ವಲ್ಪ ಸಿಂಕ್ ಆಗಿರುತ್ತದು. ಹಂಗಾಗಿ ನೀರು ಸ್ವಲ್ಪ ಕಮ್ಮಿ ಇದ್ರೆ ಒಳ್ಳೇದು. ಅದ್ರಲ್ಲಿ ಅರ್ಧ ನೆಂದಿರುತ್ತೆ, ಅದರಿಂದ ಅರ್ಧ ಲೋಟ ಸ್ಕಿಪ್ ಮಾಡಿಬಿಡೋದು ನೀರನ್ನ. ಓಕೆ. ಈಗ ಸುತ್ತಲೂ ಹೊಗೆ ಬರ್ತಾ ಇದೆ ಸ್ವಲ್ಪ. ಹೌದಾ? ಈ ಟೈಮಲ್ಲಿ ಇದನ್ನ ಫುಲ್ ಸಿಮ್ಮಲ್ಲಿ ಇಟ್ಬಿಡ್ಬೇಕು. ಇಷ್ಟು ತನಕ ಹೈಯಲ್ಲಿ ಇಟ್ಟಿದ್ರಾ? ಉರಿ ಜಾಸ್ತಿ ಇಟ್ಟಿದ್ರಿ, ಇವಾಗ ಕಡಿಮೆ ಮಾಡಬೇಕು. ಓಕೆ. ಕಡಿಮೆನಲ್ಲಿ ಎಷ್ಟು ನಿಮಿಷ ಬೇಯಬೇಕು? ಯಾವತ್ತು ಕುಕ್ ಮಾಡ್ಬೇಕಾದ್ರೆ ಸ್ಲೋ ಕುಕ್ಕಿಂಗೇ ಮಾಡಬೇಕು. ಸ್ಲೋ ಕುಕ್ಕಿಂಗ್ ಮಾಡಿದಷ್ಟು ಫುಡ್ಡು ಚೆನ್ನಾಗಿ ಬರುತ್ತೆ. ನಾನು ಕೇಳಿಸ್ಕೊಂಡಿದ್ದೆ ಒಂದ್ಸಲ. ಮಸಾಲೆ ಎಲ್ಲ ಈಗ ನಾವು ಸಿಮ್ಮಲ್ಲಿ ಇಟ್ಟಿರೋದ್ರಿಂದ ಒಂದು 5ರಿಂದ 10 ನಿಮಿಷ ಆ ಮಸಾಲೆಗಳೆಲ್ಲ ಚಿಕನ್ಗೆಲ್ಲ ಇಟ್ಕೊಳುತ್ತೆ, ಒಳಗಡೆಗೆಲ್ಲ ಚೆನ್ನಾಗಿ ಹೋಗುತ್ತೆ. ಹೈ ಕುಕ್ಕಲ್ಲಿ ಇಟ್ಟಾಗ ಬೇಗ ಬೆಂದ್ಬಿಡುತ್ತೆ, ಅದು ಮಸಾಲೆ ಸತ್ವ ಎಲ್ಲ ಅದ್ರೊಳಗೆ ಹೋಗಲ್ಲ. ಚಿಕನ್ ಸಿಮ್ಮಲ್ಲಿ ಇಟ್ಟಿರೋದ್ರಿಂದ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡುತ್ತೆ ಅದು. ಸಿಮ್ಮಲ್ಲಿ ಇಟ್ಟು ಬೇಯಿಸ್ತಾ ಇದ್ದೀರಾ? ಒಂದು 10 ನಿಮಿಷ ಬೆಂದ್ರೆ ಸಾಕು ಸಿಮ್ಮಲ್ಲಿ. ಹೌದು, ನಾವು ಆತರ ಮಾಡಿದ್ರೆ ಆ ಟೇಸ್ಟ್ ಕೂಡ ಕಡಿಮೆ ಆಗುತ್ತೆ. ನಾವು ತಾಳ್ಮೆ ಇದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದು ಹೌದು. ಓಕೆ. ಹೊಗೆ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ ಸುತ್ತಲೂ? ಬರ್ತಾ ಇದೆ. ಓಪನ್ ಮಾಡಿ ನೋಡಿ, ಹೆಂಗ್ ಕುದೀತಾ ಇದೆ. ಈಗೇನು ಮಾಡಬೇಕು? ಈಗ ತಿರುಗಿಸ್ಬೇಕಾ? ತಿರುಗಿಸಿ ಇದಕ್ಕೆ ಉಪ್ಪೆಲ್ಲ ಹೇಗಿದೆ ಅನ್ನೋದು ನೋಡಬೇಕು. ಈಗ ಸ್ವಲ್ಪ ಟೇಸ್ಟ್ ನೋಡ್ತೀರಾ? ಈಗ ರೈಸ್ ಆ್ಯಡ್ ಮಾಡ್ತಾ ಇರ್ಬೇಕಾದ್ರೆ ಸ್ಟವ್ನ ಹೈ ಫ್ಲೇಮಲ್ಲಿ ಇಡಬೇಕು. ಯಾಕೆಂದರೆ ರೈಸು ಕೋಲ್ಡ್ ಇರುತ್ತೆ, ಇರುತ್ತಲ್ಲ, ಹಾಗಾಗಿ. ಈಗ ನಾನು ರೈಸ್ ಹಾಕ್ತಾ ಇದ್ದೀನಿ ಅದಕ್ಕೆ. ಈಗ ತಿರುಗಿಸೋಣ, ಅದನ್ನು ಮಿಕ್ಸ್ ಮಾಡೋಣ. ಬಾಸುಮತಿ ರೈಸ್ ಉದ್ದುದ್ದ ಕಾಣಿಸ್ತಾ ಇದೆ. ಈಗ ರೈಸ್ ಹಾಕಿದ್ದೀನಲ್ವಾ, ಇದೇ ಸಮಯದಲ್ಲಿ ಒಂದು ಅರ್ಧ ನಿಂಬೆ ಹಣ್ಣು ಹುಳಿಗೆ, ಯಾಕೆಂದ್ರೆ ನಾವು ಟೊಮೊಟೊ ಹಾಕಿಲ್ವಲ್ಲ. ಹುಳಿಗೆ ಏನೂ ಹಾಕಿಲ್ಲ, ಚಿಕನ್ಗೆ ಸ್ವಲ್ಪ ಹುಳಿ ಬೇಕಲ್ಲ, ಹಾಗಾಗಿ ಅರ್ಧ ನಿಂಬೆ ಹಣ್ಣು. ಹಾಫ್ ಸಾಕಲ್ಲ? ಹಾಫ್ ಕಿಲೋ ಅಷ್ಟೇ ರೈಸ್ ಮಾಡ್ತಿರೋದು, ಸೊ ಹಾಫ್ ನಿಂಬೆಹಣ್ಣು, ಮೀಡಿಯಮ್ ಸೈಜ್ದು. ಇದು ನಿಮ್ಮ ಟ್ರಿಕ್ಕಾ? ತೂತದಲ್ಲಿ ಬೀಜ ಹಂಗೆ ಉಳ್ಕೊಳ್ಳುತ್ತೆ. ಇಷ್ಟೇನಾ? ಈಗ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಬರ್ಸ್ಬೇಕಾ? ಇಲ್ಲ, ವಿಷಲ್ ಬರ್ಸೋದು ಬೇಡ. ಇದು ವಿಷಲ್ ಬರ್ಸಿದ್ರೆ ಮೇಲೆ ಎಲ್ಲ ಹಂಗಂಗೆ ಉಳಿದ್ಬಿಡುತ್ತೆ ಮಸಾಲೆ ಅಲ್ಲ? ಹಂಗೆ ಓಪನ್ ಆಗಿ ಮಾಡ್ತೀರಾ? ಓಪನ್ ಆಗೇ ಮಾಡಿ ಒಂದು ಸ್ವಲ್ಪ ಮೇಲ್ಗಡೆ ದಮ್ ಹಾಕೋಣ ಅಷ್ಟೇ. ಓಕೆ. ಕುದೀಲಿ ಬಿಡೋಣ ಇವಾಗ. ಇದನ್ನು ಆಲ್ಮೋಸ್ಟ್ ಆಗಕ್ಕೆ ಬಂದಿದೆ. ನಿಧಾನಕ್ಕೆ ತಿರುಗಿಸ್ಬೇಕಲ್ಲ, ಅಕ್ಕಿ ಒಡೆದೋಗ್ಬಿಡುತ್ತೆ. ನೋಡು ಹೆಂಗಿದೆ, ವೈಟ್ ಆಗಿ ಬಂದಿದೆ. ಕಲರ್ ಸಖತ್ತಾಗಿದೆ. ವೈಟು ಗ್ರೀನ್. ಇನ್ನು ಟೇಸ್ಟ್ ಹೆಂಗಿದೆ ಅನ್ನೋದಷ್ಟೇ ನೋಡಬೇಕು. ಸ್ಮೆಲ್ ಅಂತೂ ಅಲ್ಟಿಮೇಟ್. ಈ ಲೆವೆಲಲ್ಲಿ ಈಗ ನಾನು ಇದನ್ನು ದಮ್ ಹಾಕ್ತಾ ಇದ್ದೀನಿ. ಇದರಲ್ಲೂ ದಮ್ ಹಾಕೋದು ಸುಲಭ, ತೋರಿಸ್ತೀನಿ ಈಗ ಹೇಗೆ ಅಂತ. ಈಗ ನೋಡು, ಅಕ್ಕಿ ಮತ್ತು ರೈಸ್ ಒಂದು ಲೆವೆಲಿಗೆ ಬಂದಿದೆ ಅಲ್ವಾ? ಈ ಲೆವೆಲ್ಗೆ, ಈ ಲೆವೆಲ್ಗೆ ಬಂದಾಗಲೇ ಅವಾಗಲೂ ದಮ್ ಹಾಕಬೇಕು. ಓಕೆ. ಎಲ್ಲ ಮಿಕ್ಸ್ ಆಗಿದೆ ನೀಟಾಗಿ, ಮೇಲ್ಮೇಲೆ ಆ ಥರ ಬಂದಿಲ್ಲ. ಚಿಕನ್, ರೈಸ್, ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ, ಕಾಣಿಸ್ತಿದೆ ಅಲ್ಲ? ಹೌದು. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ದಮ್ ಹಾಕೋಣ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಆಯಿತಾ? ತುಪ್ಪ ಹಾಕೋದ್ರಿಂದ ಬಿರಿಯಾನಿಗೆ ಏನೋ ಚೆನ್ನಾಗಿ ಅನಿಸುತ್ತೆ, ಫ್ಲೇವರ್ ಎಲ್ಲ. ಅಂದರೆ ಇದು ವೈಟ್ ಬಿರಿಯಾನಿ ಅಲ್ವಾ, ಅದಕ್ಕೆ.
ಈಗ ನೋಡು ತುಪ್ಪ ಹಾಕಿದ್ದೀನಲ್ವಾ, ಈಗ ಒಂದು ಮೇಲ್ಗಡೆ ಬಾಳೆದೆಲೆ ಹೀಟ್ ಎಲ್ಲ ಹೊರಗಡೆ ಬರಬಾರ್ದು, ಅದ್ರದ್ದು ಪ್ರೆಸರ್ ಎಲ್ಲ. ಇದೇನು ಕಂಪಲ್ಸರಿ ಅಂತ ಏನಿಲ್ಲ, ನಮ್ಮ ಹತ್ರ ಅವೈಲೇಬಲ್ ಇದ್ರೆ. ಈ ಬಾಳೆದೆಲೆನು ಒಂದು ತುಪ್ಪದ ಜೊತೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಓಕೆ, ನಮ್ಮ ಪಲಾವ್ಗೆ, ನಮ್ಮ ವೈಟ್ ಪಲಾವ್ಗೆ. ಈಗ ಅದ್ರ ಮೇಲೆ ಮತ್ತೆ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಕೆಳಗಡೆಗೆ ಒಂದು ಮಾಮೂಲಿ ಹೆಂಚು ಹತ್ರ ಇಡೋಣ. ನಾನು ಈ ಹೆಂಚನ್ನ ಬಿರಿಯಾನಿಗೋಸ್ಕರನೇ ಅಂತಲೇ ಇಟ್ಕೊಂಡಿದ್ದೀನಿ, ಬಿರಿಯಾನಿ ತಳಕ್ಕಿಡೋಕ್ಕೆ ಅಂತ. ಬಿರಿಯಾನಿ ಮಾಡಬೇಕಾದ್ರೆ ಇದನ್ನೇ ಯೂಸ್ ಮಾಡೋದು. 1-2 ನಿಮಿಷ ಐ ಫ್ಲೇಮಲ್ಲಿ ಹಂಚು ಕಾಯಾಗಿ ಬಿಡಬೇಕು. ಆಗ ಹಂಚು ಕಾಯುತ್ತೆ. ಹಂಚು ಹೀಟ್ ಆಗಲಿ ಅಂತ ಉರಿ ಜಾಸ್ತಿ ಮಾಡಿ ಬಿಟ್ಟಿದ್ದೀರಾ. ಓಕೆ, ಕಾಯಿಲಿ ಹಂಚು. ಈಗ ಅದು 1 ನಿಮಿಷ ಹಂಚು ಕಾದ್ಮೇಲೆ ಕುಕ್ಕರ್ನ ಲೆವೆಲಿಗೆ ಇಟ್ಟು ಅದ್ರ ಮೇಲೆ ಒಂದು ವೆಯ್ಟ್ ಇಡೋದು. ಅದು ನೀಟಾಗಿ ದಮ್ ಆಗುತ್ತೆ. ಒಂದು ಚಪಾತಿ ಕಲ್ಲು ಅಥವಾ ವೆಯ್ಟ್ ಇರೋದು ಏನಾದರೂ ಒಂದು ಇಟ್ಟರೆ ಆಯಿತು, ನೀಟಾಗಿ ದಮ್ ಆಗುತ್ತೆ. ಈಗ ಫುಲ್ ಸಿಮ್ಮು ಹಂಚು ಕಾದ್ಮೇಲೆ ಈ ಥರ ಇಡೋದ್ರಿಂದ ಬಿರಿಯಾನಿ ಸ್ವಲ್ಪನೂ ಹತ್ತಲ್ಲ, ಒಂಚೂರು ವೇಸ್ಟ್ ಆಗಲ್ಲ. ಇಲ್ಲಾಂದರೆ ಕೆಳಗಡೆ ಎಲ್ಲ ಹತ್ಬಿಟ್ಟು ಅದನ್ನೆಲ್ಲ ಎಸಿಬೇಕಾಗುತ್ತೆ, ವೇಸ್ಟ್ ಆಗುತ್ತೆ. ಈಗ ದಮ್ ಆಗೋದಕ್ಕೆ ಬಿಡೋಣ, ಅದ್ರ ಪಾಡಿಗೆ ಅದು ದಮ್ ಆಗಲಿ, ಆಮೇಲೆ ತಿನ್ನೋಣ. 10ರಿಂದ 15 ನಿಮಿಷ ದಮ್. 10ರಿಂದ 15 ನಿಮಿಷನಾ? 10ರಿಂದ 15 ನಿಮಿಷ ದಮ್ ಆಗ್ತಾ ಇದ್ದೀನಿ. ನಮ್ಮನೆ ಸ್ಟವಲ್ಲಿ 10 ನಿಮಿಷ ಸಾಕು. ಬರ್ನಲ್ ದೊಡ್ಡದಿರೋದ್ರಿಂದ ನಾವು ಸಿಮ್ ಮಾಡಿದ್ರು ಸ್ವಲ್ಪ ಹೈ ಉರಿ ಜಾಸ್ತಿ ಬರುತ್ತೆ. ಕೆಲವು ಬರ್ನಲ್ಗಳು ಕಡಿಮೆ ಉರಿ ಇರೋದ್ರಿಂದ ಒಂದು 15 ನಿಮಿಷ ಇಟ್ಟರೆ ಸಾಕು, ನಾವು 10 ನಿಮಿಷ ಇಟ್ಟರೆ ಸಾಕು. ಈಗ ನೋಡು 10 ನಿಮಿಷ ಆಗಿದೆ, ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಈಗಲೇ ನಾನು ತೆಗಿಯಕ್ಕೆ ಹೋಗ್ತಾ ಇಲ್ಲ, ಇದನ್ನು ಒಂದು 5ರಿಂದ 7 ನಿಮಿಷ ತನಕ ಹಂಗೆ ಬಿಡ್ತೀನಿ, ಆಮೇಲೆ ಓಪನ್ ಮಾಡ್ತೀನಿ. ಓಕೆ, ತಕ್ಷಣ ತೆಗೆದ್ರೆ ಅಷ್ಟು ಚೆನ್ನಾಗಿರಲ್ಲ. ಅದು ಇನ್ನೂ ಚೆನ್ನಾಗಿ ಅನ್ನ ಎಲ್ಲ ಹರ್ಕೊಳ್ಳುತ್ತೆ, ನೀಟಾಗಿ ಆಗುತ್ತೆ. ಲೈಫಲ್ಲಿ ತಾಳ್ಮೆ ಇದ್ದಷ್ಟು ಸುಖ ಜಾಸ್ತಿ ಅಂತ ಹೇಳ್ತಾರೆ, ಆ ಥರ ಬಿರಿಯಾನಿ ಕಥೆನಲ್ಲೂ ಕೂಡ. ಓಕೆ, ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಬಿಡೋಣ. ಈಗ ಓಪನ್ ಮಾಡೋಣ. 10 ಮಿನಿಟ್ಸ್ ಆಫ್ಟರ್ ನೋಡಮ್ಮ ಈಗ ಹೇಗಿದೆ ಬಿರಿಯಾನಿ, ನೋಡೋಣ ಹೆಂಗೆ ದಮ್ ಆಗಿದೆ ಅಂತ. ಓಪನ್ ಮಾಡ್ತಾ ಇದ್ದೀವಿ. ವಾವ್, ನೀವು ಬಿಸಿ ಬೇರೆ ಮುಟ್ಟಲ್ಲ ಅಂತ ಗೊತ್ತಿದೆ. ವಾವ್, ಎಷ್ಟು ಸಖತ್ತಾಗಿ ಬಂದಿದೆ, ಕಾಣಿಸ್ತಿದೆ. ಎಲ್ಲ ವೈಟೇ ಕಾಣಿಸ್ತಿದೆ, ಆದರೆ ಟೇಸ್ಟು ನೀವು ನೋಡಿದ್ರೆ ಗೊತ್ತಾಗುತ್ತೆ. ವಾವ್, ಎಲ್ಲಾದರೂ ಉದ್ರು ಹೆಂಗೆ ಬಂದಿದೆ. ಕರೆಕ್ಟ್ ಮೆಜರಲ್ಲಿ ವಾಟರ್ ಎಲ್ಲ ಹಾಕಿದ್ದೀರಾ? ಎಲ್ಲಾದರೂ ಅಂಟಿದೆಯಾ ರೈಸ್? ಇಲ್ಲ. ಎಷ್ಟು ಆಗಿದೆ. ಆಯಿಲು ತುಪ್ಪ ಆ ಥರನೂ ಏನಿಲ್ಲ, ಉದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ. ಪೀಸ್ ನೋಡು, ಪೀಸ್ ಕೂಡ ಸಾಫ್ಟಾಗಿ ಬಿಟ್ಕೊಳ್ಳೋ ಥರನೇ ಬೆಂದಿದೆ. ಕಾಣಿಸ್ತಾ ಇದೆ. ಅಡಿಲೆಲ್ಲಾರು ನೋಡು, ತಳ ಪಾತ್ರೆ ತೋರಿಸಿ. ಕರೆಕ್ಟ್ ಕಾಣಿಸ್ತಾ ಇದೆಯಾ? ಒಂಚೂರು ಇನ್ನೊಂಚೂರು ಜಾಗ ಮಾಡಿ. ಎಸ್, ಒಂಚೂರು ಹತ್ತಿಲ್ಲ ನೋಡಿ, ತಳ ಪಾತ್ರೆ ಎಲ್ಲ ನೀಟಾಗಿ ಕಾಣಿಸ್ತಾ ಇದೆ. ಈಗ ಮಿಕ್ಸ್ ಮಾಡೋದೇನು ಅವಶ್ಯಕತೆ ಇಲ್ಲ ಅಲ್ಲ, ಮಸಾಲೆ ಎಲ್ಲ ಆಲ್ರೆಡಿ ನೀಟಾಗಿ ಮಿಕ್ಸ್ ಆಗಿದೆ. ಈಗ ತಿನ್ನೋದಷ್ಟೇ ಬಾಕಿ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ತಿನ್ನಬೇಕು ಅನ್ನಿಸ್ತಾ ಇದೆ. ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಇದ್ರ ಜೊತೆ ಏನು ಕಾಂಬಿನೇಷನ್? ಏನಾದರೂ ಗ್ರೇವಿ ಇಲ್ಲ ಮೊಸರು ಗೊಜ್ಜು ಬರುತ್ತಲ್ಲ, ರಾಯ್ತ ಬೇಕಾದ್ರೆ ಮಾಡ್ಕೋಬಹುದು. ಅಥವಾ ತಿನ್ನೋಕ್ಕೋಸ್ಕರ ನಂಗೆ ಏನೋ ಬೇಡ ಅನ್ನಿಸ್ತಾ ಇದೆ. ಹಂಗೇನೆ ಬೆಂದಿದೆ ಮಟನ್. ಚಿಕನ್ ರೀ ಇದು. ಹೆಂಗ್ ಹೊಡ್ಕೋತಾ ಇದೆ, ಬಿಟ್ಕೊಳ್ತಾ ಇದೆ ಮೂಳೆಯಿಂದ. ಬಿಸಿ ಇದೆ, ಮುಟ್ಟಕ್ಕಾಗ್ತಾ ಇಲ್ಲ. ತಿಂತೀರಾ ಇವಾಗ?
ಆಹಾ ನಮ್ಮನ್ನ ಬಿಟ್ಟೆ ತಿಂತೀರಾ? ಬಿರಿಯಾನಿ ಸಿಕ್ಕರೆ ನಾವು ಬೇಡ, ಯಾವುದು ಬೇಡ. ಹೆಂಗಿದೆ? ಅದ್ಭುತ. ಅದಕ್ಕೆ ಏನು ರಾಯ್ತಾ ಏನು ಬೇಡ ಅಂತೀರ ಜೊತೆಗೆ? ಬೇಕಾದ್ರೆ ಹಂಗೆ ತಿನ್ಬೋದು. ಏನು ಬೇಡ ಅನ್ನಿಸ್ತಾ ಇದೆ ನನಗೂ ಕೂಡ. ನನಗೆ ಯಾವುದು ಮಿಕ್ಸ್ ಮಾಡಿಕೊಂಡು ತಿನ್ನೋದಕ್ಕೆ ಇಷ್ಟ ಇಲ್ಲ. ಅದು ಯಾವ ಥರ ಫ್ಲೇವರ್ ಇದ್ದೆ ಹಂಗೆ ತಿನ್ನೋದಕ್ಕೆ ಇಷ್ಟ. ಪ್ರತಿಯೊಂದು ಚಿಕನ್ ಬಿರಿಯಾನಿಲೂ ಅದರದ್ದೇ ಸ್ಟೈಲ್ ಇರುತ್ತೆ, ಅದರ ರುಚಿನೂ ಇರುತ್ತೆ. ಚಿಕನ್ ಅಂದ್ರೆ ಬಿರಿಯಾನಿ ತುಂಬಾ ಇದೆ. ಚಿಕನ್ ಅಲ್ಲಿ ವೆರೈಟೀಸ್, ಮಟನ್ ಅಲ್ಲಿ ಆದ್ರೂ ಸರಿ ತುಂಬಾ ವೆರೈಟಿ ಇದೆ. ಇದ್ರದ್ದೇ ಒಂದು ಟೇಸ್ಟ್ ಇದೆ. ಈ ಟೇಸ್ಟ್ ಹೇಗಿದೆ ಅನ್ನೋದು ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ತಿಂದಾದ್ಮೇಲೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಹೇಳಿ. ಏನಾದರೂ ತಪ್ಪಿದ್ರೂ ಸಹ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ನಮಗೆ ತಿತ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಹೊಟ್ಟೆ ಉರಿಸ್ತಿದ್ರಾ ತಿಂದು ತಿಂದು? ಸೂಪರ್. ನೋಡಿದ್ರಿ ಅಲ್ವಾ ವೈಟ್ ಪಲಾವ್ ಅಥವಾ ವೈಟ್ ಬಿರಿಯಾನಿ ಹೇಗೆ ಮಾಡೋದು ಅಂತ. ನೀವು ಕೂಡ ಇದೇ ರೀತಿಯಲ್ಲಿ ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ಹೇಳಿ. ನಿಮಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ಸ್ ಮೂಲಕ ಹಾಕಿ. ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.